ಓಂ ಅತ್ತಾಚರಾಚರಗ್ರಹಣಾತ್ ಓಂ ನೈವೇಹ ಕಿಂಚನಾಗ್ರಾಸೀತ್ ಮೃತ್ಯುನೈವೇದ ಮಾವೃತಮಾಸೀತ್ ಮೃತ್ಯುರಸ್ಯಾತ್ಮಾ ಭವತಿ ಏತಾಸಾಂ ದೇವತಾನಾಂ ಏಕೋ ಭವತಿ. ಈ ಅತ್ತಾಚರಾಚರಗ್ರಹಣಾತ್ ಅನ್ನೋ ಸೂತ್ರದ ಭಾಷ್ಯದ ತತ್ವಪ್ರಕಾಶಕ ನಾವೀಗ ನೋಡ್ತಿದ್ದೇವೆ. ವಿಷ್ಣುವಿನ ಲಕ್ಷಣ ಜಗಜ್ಜನ್ಮಾದಿ ಕರ್ತೃತ್ವ ಅಂತ ನೀವು ತತ್ವವಾದಿಗಳು ಪ್ರತಿಪಾದನೆ ಮಾಡಿದ್ರಿ. ಆದರೆ ಆ ಜಗಜ್ಜನ್ಮಾದಿ ಕಾರಣತ್ವದಲ್ಲಿ ಒಂದು ಭಾಗ ಈ ನಾಶಕರ್ತೃತ್ವ, ಅದು ಅದಿತಿ ಅನ್ನುವ ಒಂದು ತತ್ವಕ್ಕೆ ಕೇಳಿ ಬರ್ತದೆ. ಈ ಅದು ಹರಿಗೋ ಅಥವಾ ಅದಿತಿಗೋ ಅಂತ ನಾವೀಗ ನಿಶ್ಚಯ ಮಾಡಬೇಕಾಗಿದೆ. ತಚ್ಚ ಯದಾ ಹರೇಃ ಇತರಸ್ಯ ಸ್ಯಾತ್ ತದಾ ಪ್ರಾಗುಕ್ತ ಲಕ್ಷಣಸ್ಯ ಅತಿವ್ಯಾಪ್ತಿ ಪ್ರಸಂಗಾತ್ ಅವಶ್ಯಂ ನಿರ್ಣಯಮೇವ ತತ್ವಪ್ರಕಾಶಕ ವಾಕ್ಯ. ಸಂಹಾರ ಕರ್ತೃತ್ವ ಅನ್ನುವುದು ಹರಿಗಿಂತ ಭಿನ್ನನಾಗಿರುವಂತಹ ಮತ್ತೊಬ್ಬರು ಯಾರಿಗಾದರೂ ಬರ್ತದೆ ಅಂತ ಆದ್ರೆ ಆವಾಗ ಜಗಜ್ಜನ್ಮಾದಿ ಕಾರಣತ್ವ ಎಂಬ ಲಕ್ಷಣಕ್ಕೆ ಅತಿವ್ಯಾಪ್ತಿ ಬಂತು. ಆದ್ರಿಂದ ಅವಶ್ಯಂ ನಿರ್ಣಯಮೇವ, ಈ ಪ್ರಳಯ ಕರ್ತೃತ್ವ ಅನ್ನುವುದು ಯಾರಿಗೆ ಅಂತ ನಾವೀಗ ನಿರ್ಣಯ ಮಾಡಬೇಕಾಗಿದೆ. ತದ್ ಅತೃತ್ವಂ ಅಂತ, ಆ ಅತೃತ್ವ ಅಂತ ಅನ್ನೋದು ಇಲ್ಲಿ ವಿಷಯ. ಈಗ ನಾವು ವಿಚಾರ ಮಾಡ್ತಿರುವ ಸೂತ್ರದಲ್ಲಿ ಅದು ವಿಷಯ. ಕಿಂ ವಿಷ್ಣೋಃ ಅನ್ಯಸ್ಯವಾ ಅಂತ ಸಂದೇಹ. ಅದು ವಿಷ್ಣುವಿಗೆ ಆ ಜಗಜ್ಜನ್ಮಾದಿ ಕಾರಣತ್ವನೋ ಪ್ರಳಯ ಕರ್ತೃತ್ವ ಅಥವಾ ಬೇರೆಯವರಿಗೆ ಒಂದು ಸಂಶಯ. ಅದಕ್ಕೆ ಸಂಶಯಕ್ಕೆ ಬರಲಿಕ್ಕೆ ಕಾರಣ ಏನು ಅನ್ನೋದನ್ನು ವಿಚಾರ ಮಾಡಬೇಕು. ಲಕ್ಷಣ ಸೂತ್ರಂ ಅದಿತಿ ಶ್ರುತಿಶ್ಚ ಸಂದೇಹ ಬೀಜಂ. ಜನ್ಮಾದ್ಯಸೇತಃ ಅಂತ ಸೂತ್ರ ಇದೆ. ಅದಕ್ಕಿಂತ ಮುಂಚೆ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿದ್ರಿ. ಬ್ರಹ್ಮ ಜಿಜ್ಞಾಸೆ ಮಾಡಬೇಕು ಅಂತ ಹೇಳಿ ಆ ಬ್ರಹ್ಮನ ಲಕ್ಷಣ ಏನು ಅಂತ ಪ್ರಶ್ನೆ ಬಂದಾಗ ಜನ್ಮಾದ್ಯಸೇತಃ ಅಂತ ಹೇಳಿದ್ರಿ. ಅಲ್ಲಿ ಬ್ರಹ್ಮ ಶಬ್ದ ವಾಚ್ಯನಾದವನು ವಿಷ್ಣುವೇ ಅಂತ ನೀವು ಪ್ರತಿಪಾದನೆ ಮಾಡಿದ್ರಿ. ಆದ್ರಿಂದ ಅವನೇ ಜಗಜ್ಜನ್ಮಾದಿ ಕಾರಣ ಅಂತ ನೀವು ಎರಡನೇ ಸೂತ್ರಕ್ಕೂ ಕೂಡ ಅರ್ಥ ಮಾಡಿದ್ರಿ. ಆದ್ರಿಂದ ವಿಷ್ಣುವೇ ಪ್ರಳಯಕಾರಕ ಅಂತ ನಿಮ್ಮ ದೃಷ್ಟಿಯಿಂದ ಒಂದು ವಿಷಯ ಪ್ರಸ್ತುತ ಆಯಿತು. ವಿಷ್ಣುವೋ ಅದಿತಿಯೋ ಅಂತ ಸಂಶಯ. ಆ ಸಂಶಯದಲ್ಲಿ ಮೊದಲನೇ ಕೋಟಿ ವಿಷ್ಣುವೇ ಅಂತ ಏನಿದೆಯಲ್ಲ, ಅದು ತತ್ವವಾದಿಗಳು ಹೇಳುವ ಕೋಟಿ. ಒಂದಂದ್ರೆ ಕೋಟಿ ಅಂದ್ರೆ ಒಂದು ಪಾಯಿಂಟ್. ಅದು ಜನ್ಮಾದ್ಯಸೇತಃ ಅನ್ನುವ ಲಕ್ಷಣ ಸೂತ್ರದಿಂದ ಪ್ರಸ್ತುತ ಆಗಿದೆ. ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಅದಿತಿಯೇ ಕಾರಣ ಅಂತ, ಅದಿತಿಯೇ ಪ್ರಳಯಕಾರಕ ಅಂತ. ಅದಕ್ಕೆ ಕಾರಣ ಏನು, ಹಾಗೆ ಸಂಶಯ ಬರ್ಲಿಕ್ಕೆ ಕಾರಣ ಏನು ಅಂದ್ರೆ ಈ ಬೃಹದಾರಣ್ಯಕ ಉಪನಿಷತ್ತಿನ ಈ ಮಾತೆ. ಹೀಗೆ ಇವೆರಡು ಥರ ಸಂದೇಹ, ಇವೆರಡು ಕೋಟಿಗಳನ್ನು ಒಳಗೊಂಡ ಸಂಶಯ ಬರ್ಲಿಕ್ಕೆ ಇದೇ ಕಾರಣ. ಅದಿತೇರೇವ ತದತೃತ್ವ ಮಿತಿ ಪೂರ್ವಪಕ್ಷ. ಅದರಿಂದ ಪೂರ್ವಪಕ್ಷ ಏನು ಬಂದಿದೆ, ಅದಿತಿಗೆ ಆ ಅತೃತ್ವ ಅಂತ. ತದದಿತೇಹೇ ಇತ್ಯಾದಿ ಶ್ರುತೇಹೇ ತದದಿತೇಹೇ ಅತೃತ್ವಂ ಅಂತ ಹೀಗೆ ಆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ನಾವು ನೋಡಿದ್ದೇವೆ. ಈ ಶ್ರುತಿ ಇರೋದ್ರಿಂದ ನಮ್ಮ ಪೂರ್ವಪಕ್ಷ ದೃಢವಾಗಿ ಇರಲಿಕ್ಕೆ ಒಂದು ಕಾರಣ ಆಯಿತು ಅಂತ ಅದ್ರ ತಾತ್ಪರ್ಯ. ನಚ ಶ್ರುತಿ ವಿಷ್ಣು ವಿಷಯ ಕಿಂ ನ ಸ್ಯಾತ್ ಉಕ್ತ ನ್ಯಾಯೇನ. ಈ ಶ್ರುತಿಗೆ ವಿಷ್ಣುವೇ ಪ್ರತಿಪಾದ್ಯ, ಈ ಬೃಹದಾರಣ್ಯಕ ವಾಕ್ಯಕ್ಕೂ ಕೂಡ ವಿಷ್ಣುವೇ ಪ್ರತಿಪಾದ್ಯ ಅಂತ ಯಾಕೆ ಹೇಳಬಾರದು? ನಾವು ಹಿಂದೆ ಅನೇಕ ರೀತಿಯಲ್ಲಿ ಅದನ್ನು ಪ್ರತಿಪಾದನೆ ಮಾಡಿದ್ದೇವಲ್ಲ. ಉಕ್ತ ನ್ಯಾಯ ಅಂದ್ರೆ ಹಿಂದೆ ಹೇಳಿದ ನ್ಯಾಯ ಅಂದ್ರೆ ಈ ಯೋಗದಿಂದ ಸಕಲ ಶಬ್ದಗಳನ್ನು ಕೂಡ ಭಗವಂತನಲ್ಲಿ ಸಮನ್ವಯಿಸಿ ತೋರಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ನಾವೇನು ಹೇಳಿದ್ದಿಲ್ಲ, ಅದೇ ಉಕ್ತ ನ್ಯಾಯ. 711ನೇ ಪುಟದಲ್ಲಿ ಅಭಿನವ ಚಂದ್ರಿಕಾ ಟಿಪ್ಪಣಿಯಲ್ಲಿ ಉಕ್ತ ನ್ಯಾಯಾತ್ ಯೋಗೇನ ಸಾವಕಾಶತ್ವ ರೂಪ ಉಕ್ತ ನ್ಯಾಯಾದಿತ್ಯರ್ಥ. ಯೋಗದಿಂದ, ಅದಿತಿ ಎಂಬ ಶಬ್ದದಿಂದ ನೀವು ಪೂರ್ವ ಪಕ್ಷದವರು ಹೇಳುವಂತೆ ಏನೇ ಅರ್ಥ ಪ್ರಸ್ತುತ ಆಗಿರಬಹುದು. ಆದರೆ ಯೋಗದ ಮೂಲಕವಾಗಿ ಈ ಅದಿತಿಯೇ ಪ್ರಸ್ತುತ ಆಗಿದೆಯಲ್ಲ, ವಿಷ್ಣುವೇ ಪ್ರಸ್ತುತನಾಗಿದ್ದಾನೆ, ಅವನಿಗೂ ಯೋಗದ ಮೂಲಕ ಅದಿತಿ ಶಬ್ದ ವಾಚ್ಯತ್ವವನ್ನು ಹೇಳಲಿಕ್ಕೆ ಸಾಧ್ಯ ಇದೆಯಲ್ವಾ ಅಂದ್ರೆ ಹಾಗಲ್ಲ. ಆ ಯೋಗವನ್ನು ನೀವು ಅವಲಂಬಿಸಿದ್ದೇ ತಪ್ಪು. ಯಾಕೆ ಅಂದ್ರೆ ಅದಿತಿತ್ವ ಅನ್ನೋ ಲಿಂಗ ಬರಬೇಕಲ್ಲ. ಅದಿತಿತ್ವ ಅನ್ನೋ ಲಿಂಗ ಅವನಲ್ಲಿ ಎಲ್ಲಿದೆ ಅಂತ ಪ್ರಶ್ನೆ ಮಾಡುವುದು ಅಭಿಪ್ರಾಯ. ಅದು ನಹಿ ಅದಿತಿ ಭಿನ್ನಸ್ಯ ಅದಿತಿತ್ವಂ ಸಂಭವತಿ. ಶ್ರುತಿ ಬೃಹದಾರಣ್ಯಕ ಉಪನಿಷತ್ತು ಆ ಅದಿತಿಯನ್ನು ಅದಿತಿ ಅಂತ ಹೇಳಿದೆ. ಯಾಕೆಂದ್ರೆ
ಸರ್ವಂ ವಾ ಅತ್ತಿ, ಎಲ್ಲವನ್ನು ತಿನ್ನುವುದರಿಂದ. ಅದಿತಿಗಿಂತ ಭಿನ್ನನಾದ ವ್ಯಕ್ತಿಯಲ್ಲಿ ಈ ಅದಿತಿತ್ವ ಅಂತ ಅನ್ನೋದು ಬರುವುದು ಹೇಗೆ ಸಾಧ್ಯ? ಆ ಅಭಿನವ ಚಂದ್ರಿಕಾ ಟಿಪ್ಪಣಿಯಲ್ಲೇ ತದ್ ಅದಿತೇ ಇತಿ ಅದಿತಿ ಶಬ್ದೋಕ್ತಾತ್ ಅದಿತಿತ್ವರೂಪ ಧರ್ಮಶ್ರವಣಾದಿತ್ಯರ್ಥ. ತದದಿತಿದೇಹೇ ಅದಿತಿತ್ವಂ ಅಂತ ಏನು ಉಪನಿಷತ್ತಿನ ವಾಕ್ಯ ಇದೆ, ಅಲ್ಲಿ ಆ ಅದಿತಿತ್ವ ಎಂಬ ಧರ್ಮ ಕೇಳಿ ಬರ್ತಾ ಇದೆ. ಆ ಅದಿತಿತ್ವ ಎಂಬ ಧರ್ಮ ಈ ವಿಷ್ಣುವಿನಲ್ಲಿ ಬರೋದು ಸಾಧ್ಯ ಇಲ್ಲ ಅಂತ ಅವ್ರ ತಾತ್ಪರ್ಯ. ಅದಿತಿಗಿಂತ ಭಿನ್ನನಾದ ವಿಷ್ಣುವಿನಲ್ಲಿ ಅದಿತಿತ್ವ ಬರೋದಿಲ್ಲ. ಅತಃ ನ ಪ್ರಾಗುಕ್ತಂ ಬ್ರಹ್ಮಲಕ್ಷಣಂ ಯುಕ್ತಂ. ಆದ್ರಿಂದ ನೀವು ಹೇಳುವಂತಹ ಈ ಬ್ರಹ್ಮಲಕ್ಷಣ, ಜಗಜ್ಜನ್ಮಾದಿ ಕಾರಣತ್ವ ಅನ್ನೋ ಬ್ರಹ್ಮಲಕ್ಷಣ, ಅದು ವಿಷ್ಣುವಿಗೆ ಬರೋದಿಲ್ಲ ಅಂತ ತಾತ್ಪರ್ಯ. ನಾನು ಏತತ್ ಅರ್ಥತ್ವಂ ಅದಿತೇಶ್ಚೇತ್ ಕಥಂ ಸಹ ಇತಿ ಪುಲ್ಲಿಂಗಃ ಸ ಇತಿ ಪುಲ್ಲಿಂಗಂ ಯುಕ್ತಂ ಸ್ಯಾತ್ ತೇನ ಶ್ರುತ್ಯಾದಿ ಬಾಧಃ ಇತ್ಯತಃ. ಅದಕ್ಕೆ ನಾವೊಂದು ಪ್ರಶ್ನೆ ಕೇಳಬಹುದು. ಈ ಸರ್ವಾತೃತ್ವ ಅನ್ನುವ ಲಿಂಗ ಏನಿದೆಯಲ್ಲ, ಇದು ಅದಿತಿಗೆ ಅಂತ ನೀವು ಹೇಳ್ತಾ ಇದ್ದೀರಿ. ಅದಿತಿ ಅನ್ನುವುದು ಶಬ್ದನೇ ಹೇಳುವಂತೆ ಸ್ತ್ರೀಲಿಂಗ. ಅದು ಅದಿತಿ ಅನ್ನುವ ವ್ಯಕ್ತಿ, ಅದು ದೇವತೆ, ಅದು ಸ್ತ್ರೀಲಿಂಗ. ಆ ಸ್ತ್ರೀಲಿಂಗ ಉಳ್ಳಂತಹ ವ್ಯಕ್ತಿಗೆ ಅದಿತಿತ್ವ ಅಂತ ಅನ್ನೋದು, ಸರ್ವಾತೃತ್ವ ಅನ್ನೋದು ಬರೋದು ಹೇಗೆ ಸಾಧ್ಯ? ಯಾಕೆಂದ್ರೆ ಉಪನಿಷತ್ನಲ್ಲಿ ಸ ಅಂತ ಹೀಗೆ ಬಂದಿದೆ. ಸ ಯಜ್ಞದೇವ ಸೃಜತ ತತ್ತದತ್ತು ಮಧ್ರಿಯತ ಅಂತ ಹೀಗೆಲ್ಲ ಸಹ ಅಂತ ಅಲ್ಲಿ ಉಪನಿಷತ್ತಿನಲ್ಲಿ ಬಂದಿದೆ. ಸಹ ಅಂತ ಪುಲ್ಲಿಂಗ ಬಂದಿರೋದ್ರಿಂದ ಸ ಇತಿ ಪುಲ್ಲಿಂಗಂ ಕಥಂ ಯುಕ್ತಂ ಸ್ಯಾತ್, ಅಲ್ಲಿ ಪುಲ್ಲಿಂಗವನ್ನು ಪ್ರಯೋಗ ಮಾಡುವುದು ಹೇಗೆ ಯುಕ್ತ ಆಗ್ತದೆ? ಅದಿತಿ ಅಂತ ಪುಲ್ಲಿಂಗ ಅಲ್ವ, ದೇವಮಾತೆಯಾದ ಅದಿತಿಯೋ ಅಥವಾ ಮತ್ತೆ ಯಾರನ್ನು ಹೇಳಿದ್ರು ಕೂಡ ಅವರು ಸ್ತ್ರೀಲಿಂಗ. ಅವರಲ್ಲಿ ಸಹ ಎಂಬ ಈ ಶಬ್ದವಾಚ್ಯತ್ವ ಹೇಗೆ? ಆದ್ರಿಂದ ತೇನ ಶ್ರುತ್ಯಾದಿ ಬಾಧ. ಆದ್ರಿಂದ ಈಗ ಆ ಪುಲ್ಲಿಂಗ ಏನಿದೆಯಲ್ಲ, ಆ ಪುಲ್ಲಿಂಗವಾಚಕ ಶಬ್ದ, ಅದರಿಂದ ನೀವು ಹೇಳುವ ಈ ಅದಿತಿ ಶಬ್ದಕ್ಕೆ ಬಾಧ ಬರ್ತದೆ. ಅದಿತಿ ಎಂಬ ಶ್ರುತಿ ಶಬ್ದವನ್ನು ಇಟ್ಕೊಂಡು ಅದು ಜಗತ್ತಿನ ನಾಶಕ್ಕೆ ಕಾರಣವಾದದ್ದು ಅದಿತಿ ಅಂತ ನೀವು ಪ್ರತಿಪಾದನೆ ಮಾಡಿದ್ರಿ. ಆದರೆ ನೀವು ಅವಲಂಬಿಸಿಕೊಂಡಿರುವಂತಹ ಅದಿತಿ ಎಂಬ ಶಬ್ದ, ಅದನ್ನು ಹೇಳುವಂತಹ ಬೃಹದಾರಣ್ಯಕ ಉಪನಿಷತ್ತು, ಅದರಲ್ಲೇ ಒಳಗಡೆ ಸಹ ಅಂತ ಶಬ್ದ ಇದೆ. ಆ ಸಹ ಎಂಬ ಶಬ್ದದಿಂದ ಶ್ರುತಿಗೆ, ನೀವು ಹೇಳುವಂತಹ ಶ್ರುತಿಗೆ ಮತ್ತು ಶ್ರುತಿಯು ಸೂಚನೆ ಮಾಡುವಂತಹ ಲಿಂಗಕ್ಕೆ, ಅದಕ್ಕೆ ಶ್ರುತ್ಯಾದಿ ಬಾಧ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಬಾಧ ಬರ್ತದಲ್ಲ. ಆದ್ರಿಂದ ವಿಷ್ಣುವನ್ನೇ, ಅವನು ಪುರುಷ ಆದ್ದರಿಂದ, ಗಂಡಸಾದ್ದರಿಂದ ಅವನನ್ನೇ ಅದಿತಿ ಅಂತ ಹೇಳಬೇಕು. ಹೇಗೆ ವಿಷ್ಣುವಿಗಿಂತ ಭಿನ್ನನಾದ ಈ ಯಾರೋ ವ್ಯಕ್ತಿಯನ್ನು ಅದಿತಿ ಅಂತ ಹೇಗೆ ಹೇಳ್ತೀರಿ ಅಂತ ನಾವೊಂದು ಪ್ರಶ್ನೆ ಕೇಳಬಹುದು. ಅದಕ್ಕೆ ಅವರು ಉತ್ತರ ಕೊಡ್ತಾರೆ, ಅಥವಾ ಶಿಷ್ಯರು ಉತ್ತರ ಕೊಡ್ತಾರೆ, ಅಥವಾ ಸಮಗ್ರ ಶಾಸ್ತ್ರಗಳನ್ನು ಅವಲೋಕಿಸಿರುವಂತಹ ನಾವೇ ಆ ಒಂದು ಪ್ರಶ್ನವನ್ನು ಮಾಡ್ಕೋಬೇಕು. ಪುಲ್ಲಿಂಗ ಏನು ದೊಡ್ಡ ವಿಷಯ ಅಲ್ಲ. ಯಾಕೆಂದ್ರೆ ರಮಾದೇವಿಗೂ ಕೂಡ ಕೂಟಸ್ಥೋಕ್ಷರ ಉಚ್ಯತೆ ಅಂತ ಪುಲ್ಲಿಂಗದಲ್ಲೇ ಭಗವದ್ಗೀತಾದಲ್ಲಿ ವ್ಯವಹಾರ ಇದೆ. ಅದು ಶಾಸ್ತ್ರದಲ್ಲಿ ಪ್ರಸಿದ್ಧವಾದಂತಹ ಸಂಗತಿಯೇ. ದ್ವಾವಿಮೋ ಪುರುಷೋ ಲೋಕ, ಇಬ್ಬರು ಪುರುಷರಿದ್ದಾರೆ, ಕ್ಷರ ಪುರುಷ ಮತ್ತು ಅಕ್ಷರ ಪುರುಷ ಅಂತ. ಕ್ಷರ ಪುರುಷರು ಅಂದ್ರೆ ಬ್ರಹ್ಮನಿಂದ ತೊಡಗಿ ನಮ್ಮೆಲ್ಲರವರೆಗೆ ಕ್ಷರ ಪುರುಷರು. ಅಕ್ಷರ ಪುರುಷರು ಅಂದ್ರೆ ಕೂಟಸ್ಥಃ ಅಕ್ಷರ ಉಚ್ಯತೆ ಅಂತ ಅವನನ್ನ ವರ್ಣನೆ ಮಾಡಿದ್ದಾರೆ. ಲಕ್ಷ್ಮೀದೇವಿಯನ್ನು ಕೂಟಸ್ಥ ಪುರುಷ ಅಂತ ಹೇಳಿದ್ದಾರೆ. ಆ ಪರಮಾತ್ಮ ಮಾತ್ರ ಈ ಕ್ಷರ ಪುರುಷನಿಂದ ಅಕ್ಷರ ಪುರುಷನಿಂದ ಅತೀತನಾದವನು, ಇವರಿಗಿಂತ ತೀರಾ ವಿಲಕ್ಷಣನಾದವನು ಅಂತ ಅವನ ಬಗ್ಗೆ ಪುರುಷೋತ್ತಮ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಹೀಗೆ ರಮಾದೇವಿಗೆ ಆ ಪುಲ್ಲಿಂಗದಲ್ಲಿರುವಂತಹ ಶಬ್ದವನ್ನು ಪ್ರಯೋಗ ಮಾಡಿದಾರಲ್ಲ, ಅದು ಯಾಕೆ ಪ್ರಯೋಗ ಮಾಡ್ತಾರೆ ಅಂದ್ರೆ ಪುಂಶಕ್ತಿ ಮತ್ವ, ಪುರುಷನಷ್ಟೇ ಶಕ್ತಿ ಉಳ್ಳವಳಾದ್ರಿಂದ ಅವಳನ್ನ ಪುಲ್ಲಿಂಗದಲ್ಲಿ ಪ್ರಯೋಗ ಮಾಡೋದು ತಪ್ಪೇನಲ್ಲ. ಅದು ಎರಡು ಕಡೆ ಕಂಡಿದೆ ಅಂತ ಅವ್ರು ಹೇಳ್ತಿದ್ದಾರೆ. ಒಂದು ಕೂಟಸ್ಥೋಕ್ಷರ ಉಚ್ಯತೆ ಅನ್ನೋಲ್ಲಿ ಭಗವದ್ಗೀತಾದಲ್ಲಿ 15ನೇ ಅಧ್ಯಾಯದಲ್ಲಿ ಕಂಡಿದೆ. ಮತ್ತೊಂದು ಸೋಹಂ ವಾಯುಂ ದಿಶಾಂ ವತ್ಸಂ ವೇದ ಅನ್ನುವ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಕಂಡಿದೆ. ಛಾಂದೋಗ್ಯ ಉಪನಿಷತ್ತಿನ 3ನೇ ಅಧ್ಯಾಯದಲ್ಲಿ ದಿಕ್ಕುಗಳಿಗೆ ಆಶ್ರಯವಾದ ಭಗವಂತನ ಬಾಹುಗಳು ಅಂತ ವರ್ಣನೆ ಮಾಡ್ತಾ ಹೊರಟಿದ್ದಾರೆ. ತಸ್ಯ ಪ್ರಾಚೀ ದಿಗ್ಜುಹುರ್ನಾಮ ಸಹಮಾನಾ ನಾಮ ದಕ್ಷಿಣ ರಾಜ್ಞಿ ನಾಮ ಪ್ರತೀಚಿ ಸುಭೂತ ನಾಮ ಉತ್ತರ ಉದೀಚಿ ಅಂತ. ಭಗವಂತನ ಒಂದು ತೋಳು ಪೂರ್ವ ದಿಕ್ಕಿನಲ್ಲಿದೆ, ಮತ್ತೊಂದು ದಕ್ಷಿಣ, ಪಶ್ಚಿಮ, ಉತ್ತರ, ಹೀಗೆ 4 ದಿಕ್ಕುಗಳಲ್ಲಿ 4 ಬಾಹುಗಳಿವೆ.
ಪೂರ್ವ ದಿಕ್ಕಿನಲ್ಲಿರುವ ತೋಳಿಗೆ ಪ್ರಾಚಿ ಅಂತ ಹೆಸರು, ದಕ್ಷಿಣ ದಿಕ್ಕಿನಲ್ಲಿರುವ ತೋಳಿಗೆ ಸಹಮಾನ ಅಂತ ಹೆಸರು, ಉತ್ತರ ದಿಕ್ಕಿನಲ್ಲಿರುವ ಪಶ್ಚಿಮ ದಿಕ್ಕಿನಲ್ಲಿರುವ ತೋಳಿಗೆ ರಾಜ್ಞಿ ಅಂತ ಹೆಸರು, ಮತ್ತೆ ಉತ್ತರ ದಿಕ್ಕಿನಲ್ಲಿರುವ ತೋಳಿಗೆ ಉದೀಚಿ ಅಂತ ಹೆಸರು. ಇವಿಷ್ಟು ಬಾಹುಗಳು ಕೂಡ ಕ್ರಮವಾಗಿ ಚಕ್ರ, ಶಂಖ ಮತ್ತು ಗದ, ಪದ್ಮ ಇವನ್ನ ಹಿಡ್ಕೊಂಡಿರ್ತವೆ. ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ಇದಕ್ಕೆ ಅನುಸಾರವಾಗಿ. ಅದು ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬಂದಿಲ್ಲ, ಮುಂದೆ ಅಲ್ಲೇ ಉಪನಿಷತ್ತಿನ ಭಾಷ್ಯದಲ್ಲಿ ಬರ್ತದೆ, ನೀವು ಅದನ್ನು ಗಮನಿಸಬಹುದು. ನಾನು ಇದನ್ನು ಈ ಹಿಂದೆ ಅಧ್ಯಯನ ಮಾಡಿದಾಗ ಚಕ್ರ ಕ್ರಮವಾಗಿ ಇದು ಕ್ಲಾಕ್ ವೈಸ್ ನಾವು ವಿಚಾರ ಮಾಡಿದರೆ ಮೇಲಿನ ಬಾಹುಗಳಲ್ಲಿ ಬಲಬಾಹುವಿನಲ್ಲಿ ಚಕ್ರ, ಎಡಬಾಹುವಿನಲ್ಲಿ ಗದ. ನಾನು ಅವಾಗ ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿದೆ. ಮೇಲಿನ ಬಾಹುಗಳಲ್ಲಿ ಬಲಭಾಗದಲ್ಲಿ ಚಕ್ರ, ಎಡಭಾಗದಲ್ಲಿ ಗದ, ಕೆಳಬಾಹುಗಳಲ್ಲಿ ಬಲಭಾಗದಲ್ಲಿ ಶಂಖ ಇರ್ತದೆ, ಅದಾದ್ಮೇಲೆ ಪದ್ಮ ಇರ್ತದೆ. ನಾನು ಅದನ್ನ ಹೇಳುವಾಗ ಹೇಗೂ ಇದನ್ನ ಚೆನ್ನಾಗಿ ಅವಲೋಕನ ಮಾಡಿದ್ದೀನಲ್ಲ ಅಂತ ಹೇಳಿ ಕ್ಲಾಕ್ ವೈಸ್ ಅಂತ ಹೇಳಿದೆ. ವಸ್ತುತಃ ಅದು ಪೂರ್ಣ ಕ್ಲಾಕ್ ವೈಸ್ ಇಲ್ಲ. ಆ ಮೇಲಿನ ಬಲಬಾಹು ಅದನ್ನು ಉಪನಿಷತ್ನಲ್ಲಿ ಭಾಷ್ಯದಲ್ಲಿ ಮುಂದೆ ಹೇಳ್ತಾರೆ. ಮೇಲಿನ ಬಲಬಾಹುವಿನಲ್ಲಿ ಚಕ್ರ ಇದೆ ಅಂತ ಹೇಳಿ, ಮತ್ತೆ ಪಶ್ಚಿಮ ಒಂದು ಹೀಗೆ ಚಕ್ರವನ್ನು ಹಿಡ್ಕೊಂಡಿದೆ, ಮತ್ತೊಂದು ಗದೆಯನ್ನು ಹಿಡ್ಕೊಂಡಿದೆ ಅಂತ ಹೀಗೆಲ್ಲ ಅಲ್ಲಿ ವರ್ಣನೆ ಬಂದಿದೆ. ಅದನ್ನು ನೀವು ನೋಡಿದ್ರೆ ಈ ಕೇಶವಾದಿ 24 ರೂಪಗಳಿವೆಯಲ್ಲ, ಆ ದೃಷ್ಟಿಯಿಂದ ಅದು ವಾಮನ ರೂಪ ಆಗ್ತದೆ. ಒಂದು ತುಂಬಾ ಸುಂದರವಾದಂತಹ ಉಪಾಸನೆ ಅದು. ವಾಮನ ರೂಪ ಅಥವಾ ತ್ರಿವಿಕ್ರಮ ರೂಪ ಈ ಎಲ್ಲಾ ದಿಕ್ಕುಗಳನ್ನು ಮೇಲೆ ಕೆಳಗೆ ಎಲ್ಲವನ್ನೂ ಕೂಡ ಆವರಿಸಿಕೊಂಡಿರುತ್ತದೆ. ಆದ್ರಿಂದ ವಾಮನ ಅಥವಾ ತ್ರಿವಿಕ್ರಮ ರೂಪದ ಭಗವಂತನ ಒಂದು ವರ್ಣನೆ ಆಗ್ತದೆ. ಚಕ್ರ, ಗದ, ಶಂಖ ಮತ್ತು ಪದ್ಮ ಈ ದೃಷ್ಟಿಯಿಂದ. ಅಲ್ಲಿ ಪ್ರಾಚೀ ದಿಕ್ ಸಂಸ್ಥಿತಸ್ಯ ಬಾಹುರ್ ದಕ್ಷಿಣ ಊರ್ಧ್ವಗ ಅಂತೆಲ್ಲ ಇದೆ. ಅಲ್ಲಿ ಜುಹು ಅನ್ನೋದಕ್ಕೆ ಹೆಸರೇನು, ಸಹಮಾನ ಅನ್ನೋದಕ್ಕೆ ಹೆಸರು ಅರ್ಥ ಏನು, ರಾಜ್ಞಿ ಅನ್ನೋದಕ್ಕೆ ಹೆಸರೇನು ಅಂತ ಹೀಗೆಲ್ಲ ಬಂದಿದೆ. ಆ ಎಲ್ಲ ಹೆಸರುಗಳ ಅರ್ಥಗಳನ್ನು ನಾವು ನೋಡ್ಬೇಕಾಗಿಲ್ಲ, ನೀವು ಅದನ್ನ ಆಮೇಲೆ ಗಮನಿಸಿರಿ. ವಾಮನ ರೂಪ ಅಂತ ಹೇಳಿದೆ ಅಷ್ಟೇ. ಮೇಲಿನ ಬಲಬಾಹು ಏನಿದೆ ಅದು ಚಕ್ರವನ್ನು ಹಿಡ್ಕೊಂಡಿದೆ. ದಕ್ಷಿಣ ಸ್ತದರೋ ಬಾಹು ಹೀಗೆಲ್ಲ ಬಂದಿದೆ, ಅದನ್ನು ಗಮನಿಸಿ. ಬಾಹುರ್ ಜುಹೂತಿ ಚಕ್ರೇಣ ಶತ್ರುನಿ ಅಥವಾ ಜುಹೂಹು ಅಂತ ಹೀಗೆ ಅದರ ವರ್ಣನೆ ಇದೆ. ಪಶ್ಚಿಮ ದಿಕ್ಕಿನಲ್ಲಿ ಅವನ ಎಡಭಾಗದ ಮೇಲಿನ ಬಾಹು ಇದೆ, ಅದು ಗದೆಯನ್ನು ಹಿಡ್ಕೊಂಡಿದೆ. ಮತ್ತೆ ಉತ್ತರ ದಿಕ್ಕಿನಲ್ಲಿ ಎಡಭಾಗದ ಕೆಳಬಾಹು ಇದೆ, ಅದು ಪದ್ಮವನ್ನು ಹಿಡ್ಕೊಂಡಿದೆ. ಮತ್ತೆ ಪಶ್ಚಿಮ ಮತ್ತೆ ಪೂರ್ವ ದಿಕ್ಕಿನಲ್ಲಿ ಚಕ್ರ ಇದೆ, ನಮಗದು ಗೊತ್ತಿದ್ದೇ ಇದೆ. ಇದರ ವರ್ಣನೆಯಲ್ಲ ಅಲ್ಲಿ ಬಂದಿದೆ. ರಾಜೀಯುಕ್ತ ಗದಾಯುಕ್ತೋ ರಾಜೀನಾಮ ಪ್ರಕೀರ್ತಿ ಸಹ ಅಧರೋ ವಾಮಬಾಹುರ್ಯ ಅಂತ ಹೀಗೆ ಇಷ್ಟು ಬಾಹುಗಳ ಬಗ್ಗೆ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅದು ವಾಮನ ರೂಪದ ಭಗವಂತನ ವರ್ಣನೆ. ಅದೇನೇ ಇಲ್ಲಿ ಅಲ್ಲಿ ಏನಿದೆ ಮುಂದೆ ಉಪನಿಷತ್ತಿನಲ್ಲಿ ಅನ್ನೋದು ವಿಚಾರ ಮಾಡಬೇಕು. ತಾಸಾಂ ವಾಯುರ್ವತ್ಸಃ, ಈ 4 ಬಾಹುಗಳ ಮಗನೇ ವಾಯು. ಸಯ ಏತಮೇವಂ ವಾಯುಂ ದಿಶಾಂ ವತ್ಸಂ ವೇದ ನ ಪುತ್ರರೋಧಂ ರುದಿತಿ ಅಂತ. ಈ ವಾಯುವನ್ನ ಭಗವಂತನ ಬಾಹುಗಳ ಒಂದು ಪುತ್ರ ಅಂತ ಯಾರು ತಿಳ್ಕೊಂಡಿರ್ತಾರೆ ಅವರಿಗೆ ತಾವೆಂದೂ ಕೂಡ ಸಂಸಾರದಲ್ಲಿ ಯಾರೊಬ್ಬರ ಮಗ ಅಥವಾ ಮಗಳಾಗಿ ಹುಟ್ಟಿ ಅಳುವಂತಹ ಪ್ರಸಂಗ ಬರೋದಿಲ್ಲ. ಪುತ್ರರೋಧಂ ಅಂತ. ಪುತ್ರರೋಧ ಅಂದ್ರೆ ಮಕ್ಕಳಾಗಿ, ಸಣ್ಣ ಮಕ್ಕಳಾಗಿ ಸಂಸಾರದಲ್ಲಿ ಅಳ್ತಾ ಕೂತ್ಕೊಳ್ಳೋದು ಅಂತ ಅದ್ರ ತಾತ್ಪರ್ಯ. ಅಂಥ ಅಳುವ ಪ್ರಸಂಗ ಅವರಿಗೆ ಯಾವತ್ತೂ ಬರೋದಿಲ್ಲ ಅಂತ ಅದ್ರ ತಾತ್ಪರ್ಯ. ಅಲ್ಲಿ ಮುಂದೆ ಇದೆ ಸೋಹಂ ಏತಂ ಏವಂ ವಾಯುಂ ದಿಶಾಂ ವತ್ಸಂ ವೇದ. ನಾನು ಸೋಹಂ ಅಂತ ಒಬ್ಬ ಯಾರೋ ಪುರುಷ ಹೇಳ್ತಿದ್ದಾನೆ. ಈ ವಾಯುವನ್ನ ದಿಕ್ಕುಗಳ ಮಗ ಅಂತ ಉಪಾಸನೆ ಮಾಡಿದೆ, ಆದ್ರಿಂದ ನನಗೆ ಯಾವತ್ತೂ ಕೂಡ ಯಾರ ಮಗನಾಗಿಯೂ ಮಗಳಾಗಿಯೂ ಹುಟ್ಟೋ ಪ್ರಸಂಗವೇ ಬರಲಿಲ್ಲ ಅಂತ ಅಲ್ಲಿ ಬಂದಿದೆ. ನ ವಾಯುಂ ದಿಶಾಂ ವತ್ಸಂ ವೇದ ಮಾ ಪುತ್ರರೋಧಂ ಮೃದಂ ಅಂತ. ಇದನ್ನ ಹೇಳ್ತಿರೋ, ಈ ಮಾತನ್ನು ಹೇಳ್ತಾ ಇರುವವರು ಯಾರು? ಲಕ್ಷ್ಮೀದೇವಿ ಹೇಳ್ತಿದ್ದಾಳೆ. ಇಲ್ಲಿ ಲಕ್ಷ್ಮೀದೇವಿ ಸ್ತ್ರೀ ಆದ್ರೂ ಕೂಡ ಅವಳನ್ನ ಹೀಗೆ ಪುಲ್ಲಿಂಗದಲ್ಲಿ ಪ್ರಯೋಗ ಮಾಡಿರುವುದನ್ನು ಗಮನಿಸಬೇಕು. ಅದನ್ನೇ ಈ ನಾವು ಪ್ರಕೃತ ನೋಡ್ತಿರುವ ಬ್ರಹ್ಮಸೂತ್ರ ಭಾಷ್ಯ ತತ್ವ ಪ್ರಕಾಶಿಕಾದಲ್ಲಿ ಸೋಹಂ ವಾಯುಂ ದಿಶಾಂ ವತ್ಸಂ ವೇದ ಇತ್ಯಾದವು ತಥಾ ಅತ್ರಾಪಿ ಸಂಭವತಿ
ಹೇಗೆ ಭಗವದ್ಗೀತಾದಲ್ಲಿ ಮತ್ತು ಛಾಂದೋಗ್ಯ ಉಪನಿಷತ್ತಲ್ಲಿ ಆ ಲಕ್ಷ್ಮೀದೇವಿ ಸ್ತ್ರೀಯಾದ್ರೂ ಕೂಡ ಅವಳನ್ನ ಪುಲ್ಲಿಂಗದಲ್ಲಿ ಹೇಳಿದ್ದಾರೋ ಇಲ್ಲಿ ಕೂಡ ಹಾಗೆ ಹೇಳಬಹುದು ಅಂತ ಅದ್ರ ತಾತ್ಪರ್ಯ. ಅಲ್ಲೇ ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯದಲ್ಲೇ ಮುಂದೆ ಬರ್ತದೆ, ಪುಲ್ಲಿಂಗೇನೋಚ್ಯತೆ ಸ್ತ್ರೀ ಚ ಪುಮ್ಮೋಚ್ಛಕ್ತಿಮತಿ ಎದೆ ಅಂತ ಭಾಷ್ಯದಲ್ಲೇ ಅದ್ರ ಮುಂದಿನ ಪುಟಗಳಲ್ಲಿ ಅದು ಕಾಣಿಸ್ತದೆ. ಈ ಲಕ್ಷ್ಮೀದೇವಿ ಅವಳನ್ನ ಯಾಕೆ ಸ್ತ್ರೀಲಿಂಗದಲ್ಲಿ ಹೇಳ್ತಾರೆ, ಪುಲ್ಲಿಂಗದಲ್ಲಿ ಹೇಳ್ತಾರೆ, ಸ್ತ್ರೀಯಾಗಿದ್ರು ಕೂಡ ಅವಳನ್ನು ಪುಲ್ಲಿಂಗದಲ್ಲಿ ಹೇಳುವ ಉದ್ದೇಶ ಏನು ಅಂತ ಪ್ರಶ್ನೆ ಬಂದ್ರೆ, ಪುಮ್ಮೋಚ್ಛಕ್ತಿಮತಿ ಯದಿ, ಒಂದು ವೇಳೆ ಸ್ತ್ರೀಯಾದವಳು ಪುರುಷನಷ್ಟೇ ಶಕ್ತಿ ಉಳ್ಳವಳಾದ್ರೆ ಅವಳನ್ನ ಪುಲ್ಲಿಂಗದಲ್ಲಿ ಹೇಳ್ತಾರೆ ಅಂತ ಬಂದಿದೆ. ನಮ್ಮ ವ್ಯಾವಹಾರಿಕ ಜಗತ್ತಿನಲ್ಲಿಯೂ ಕೂಡ ಒಬ್ಬಳು ಸ್ತ್ರೀ ಆದವಳು ಆಡಳಿತದಲ್ಲಿಯೋ ಮತ್ತಾವುದರಲ್ಲೂ ತುಂಬಾ ಬಲಿಷ್ಠಳಾಗಿದ್ರೆ ಅವಳ ಸುತ್ತಮುತ್ತಲಿರುವಂತಹ ಅವಳ ಅಧೀನರಾಗಿರುವಂತಹ ಉಳಿದ ವ್ಯಕ್ತಿಗಳಿಗಿಂತ ಅವಳನ್ನು ಭಿನ್ನವಾಗಿ ವರ್ಣನೆ ಮಾಡೋ ಪ್ರಸಂಗ ಬಂದಾಗ ಅವಳನ್ನು ಪುರುಷ ಮ್ಯಾನ್ ಅಂತಾನೆ ಹೇಳುವ ವ್ಯವಹಾರ ಒಂದು ಜಗತ್ತಿನಲ್ಲಿದೆ. ಇದನ್ನು ನಾವು ನೋಡಿದ್ದೇವೆ. ಮತ್ತೆ ಭಾಗವತದಲ್ಲಿ ವಿಷ್ಣು ಪತ್ನಿ ಮಹಾಮಾಯೆ ಮಹಾಪುರುಷ ಲಕ್ಷಣೆ ಪ್ರಿಯೇ ಥಾಮೆ ಮಹಾಭಾಗೆ ಲೋಕಮಾತರ ನಮೋಸ್ತುತೆ ಅಂತ ಒಂದು ಶ್ಲೋಕ ಇದೆ. ಲಕ್ಷ್ಮೀದೇವಿನ ಕುರಿತು ಹೇಳೋ ಸ್ತೋತ್ರ ಅದು ಪ್ರಾಯ ಈ ಅದಿತಿ ದೇವಿ ವಾಮನಾವತಾರಕ್ಕೆ ಪೂರ್ವಭಾವಿಯಾಗಿ ಒಂದಿನ ವ್ರತ ಮಾಡಿದ್ದಲ್ಲ, ಅಲ್ಲಿ ಅವಳು ಲಕ್ಷ್ಮೀದೇವಿ ಸ್ತೋತ್ರ ಮಾಡಿದ ಒಂದು ಪ್ರಸಂಗ ಅಂತ ನೆನಪು. ಅದೇನೇ ಇರಲಿ, ಲಕ್ಷ್ಮೀದೇವಿ ಸ್ತೋತ್ರ ನಾನು ಅದನ್ನು ಮಂಗಳಾಚರಣದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳ್ತಿರ್ತೀನಿ. ಅಲ್ಲಿ ಲಕ್ಷ್ಮೀದೇವಿಯನ್ನು ಮಹಾಪುರುಷ ಅಂತ ವರ್ಣನೆ ಮಾಡಿದ್ದಾರೆ, ಮಹಾಪುರುಷ ಲಕ್ಷಣ ಉಳ್ಳವಳೆ ಅಂತ. ಹೀಗೆ ಒಂದು ಭಗವದ್ಗೀತಾ, ಒಂದು ಛಾಂದೋಗ್ಯ, ಮತ್ತೊಂದು ಭಾಗವತ, ಇಲ್ಲೆಲ್ಲ ಅವಳನ್ನು ಪುರುಷ ಅಂತ ಹೇಳಿದ್ದಿದೆ. ಇನ್ನು ಮುಂದೆ ಸರಿ, ಲಕ್ಷ್ಮೀದೇವಿ ಭಗವಂತನ ಬಾಹುಗಳ ಪುತ್ರ ಈ ಮುಖ್ಯ ಪ್ರಾಣ ಅಂತ ಉಪಾಸನೆ ಮಾಡಿದ್ರಿಂದ ಅವಳಿಗೆ ಸಂಸಾರದಲ್ಲಿ ಜನನ ಇಲ್ಲದಂತ ಹೇಗಾಯ್ತು, ಅದಕ್ಕೋಸ್ಕರ ಏನು ಸಂಬಂಧ ಅಂತ ಪ್ರಶ್ನೆ ಬಂದ್ರೆ, ಈ ಸಂಸಾರದಲ್ಲಿ ಜನನ ಆಗುವುದು ನಮ್ಗೆ ಯಾಕೆ? ತತ್ವಜ್ಞಾನದ ಕೊರತೆಯಿಂದ. ಆದ್ರೆ ಈ ತತ್ವಜ್ಞಾನ ಯಾರಿಗೆ ಬರ್ತದೆ ಅವರಿಗೆ ಸಂಸಾರದಲ್ಲಿ ಮತ್ತೆ ಹುಟ್ಟುವ ಪ್ರಸಂಗ ಬರೋದಿಲ್ಲ, ನಮ್ಗೆ ಇದು ಗೊತ್ತಿದೆ. ಮತ್ತೆ ಲಕ್ಷ್ಮೀದೇವಿ ಅನಾದಿ ಕಾಲದಿಂದಲೂ ಈ ತತ್ವಜ್ಞಾನ ಉಳ್ಳವಳೇ ಆದ್ರಿಂದ ಅವಳು ಗಳಿಸಿರುವಂತಹ ತತ್ವಜ್ಞಾನದಲ್ಲಿ ಇದು ಒಂದು ಭಾಗ. ಈಗ ನಾವೇನು ಪರಮಾತ್ಮ ಎಲ್ಲಾ ದಿಕ್ಕುಗಳಿಗೆ ಆಶ್ರಯನಾಗಿದ್ದಾನೆ, ಮತ್ತೆ ಅವನ ಪುತ್ರ ವಾಯುವಾಗಿದ್ದಾನೆ ಅಂತ ಹೀಗೆಲ್ಲ ಬಂದಿದೆಯಲ್ಲ, ಅದರಲ್ಲಿ ಆ ತತ್ವಜ್ಞಾನದಲ್ಲಿ ಇದು ಒಂದು ಅಂಶ. ಮತ್ತೆ ಅಲ್ಲಿ ಬಂದಿಲ್ಲ, ನಾವು ಸುಮ್ಮನೆ ಅದನ್ನು ತಿಳ್ಕೊಳ್ಬೇಕು. ಆ ತ್ರಿವಿಕ್ರಮ ರೂಪ ಅಥವಾ ವಾಮನ ರೂಪ ಏನಿದೆಯಲ್ಲ, ಆ ತ್ರಿವಿಕ್ರಮನ ರೂಪದ ಪತ್ನಿ ರಮಾ ಅಂತ ಹೇಳಿ ನಿಮ್ಗೆಲ್ಲ ಗೊತ್ತಿದೆ. ವಾಮನ ರೂಪದ ಪತ್ನಿ ಕೀರ್ತಿ ಅಂತ ಹೇಳಿ ಭಾಗವತದಲ್ಲಿ ಬಂದಿದೆ. ಈ ಕೀರ್ತಿ ಅಥವಾ ರಮಾ ಅಂದ್ರೆ ಅವಳು ಲಕ್ಷ್ಮೀದೇವಿಯೇ. ಪರಮಾತ್ಮನ ಬಾಹುಗಳಿಂದ ಮುಖ್ಯ ಪ್ರಾಣ ಹುಟ್ಟುತ್ತಾನೆ, ಮಗಾಗಿ ಹುಟ್ಟುತ್ತಾನೆ ಅಂದ್ರೆ ಅವಳು ಕೀರ್ತಿ ಅಥವಾ ರಮಾದೇವಿಯಲ್ಲಿ ಅವನು ಹುಟ್ಟುತ್ತಾನೆ ಅಂತ ಅರ್ಥ. ಒಟ್ಟಾರೆ ಮುಖ್ಯ ಪ್ರಾಣ ಲಕ್ಷ್ಮೀದೇವಿ ಮತ್ತು ಜೀವಾಭಿಮಾನಿಯಾದಂತಹ ಮುಖ್ಯ ಪ್ರಾಣ, ಇಷ್ಟು ಜನರು ಉಪಾಸನೆ ಆಯ್ತದೆ. ನಾವು ತಿಳ್ಕೊಳ್ಬೇಕಾದದ್ದೇ ಒಟ್ಟಾರೆ ಸಂಗತಿ, ಭಗವಂತ, ಲಕ್ಷ್ಮೀದೇವಿ ಮತ್ತೆ ಮುಖ್ಯ ಪ್ರಾಣ, ಇವರನ್ನ ಕುರಿತಾಗಿ ಈ ತಾರತಮ್ಯವನ್ನು ತಿಳ್ಕೊಂಡಾಗಾಯಿತು. ತತ್ವಜ್ಞಾನದ ಒಂದು ಪ್ರಧಾನವಾದ ಅಂಶ ಅದು. ಅದನ್ನು ತಿಳ್ಕೊಂಡಿದ್ರಿಂದ ಅವಳಿಗೂ ಸಂಸಾರದಲ್ಲಿ ಬರುವಂತಹ ಪ್ರಸಂಗವೇ ಬಂದಿಲ್ಲ, ನಮಗೂ ಬರೋದಿಲ್ಲ ಅಂತ ಅದ್ರ ತಾತ್ಪರ್ಯ. ಹರೇ ಪ್ರಸಾದ ಸಾಮರ್ಥ್ಯಾತ್ ಅಜರಾಚ ಅಮರಾಪ್ಯಹಂ. ಭಗವಂತನ ತತ್ವಜ್ಞಾನವನ್ನು ಪಡೆದುಕೊಂಡದ್ರಿಂದ ಅವನ ಅನುಗ್ರಹ ಆಯಿತು. ಅವನ ಅನುಗ್ರಹ ಆಗಿದ್ದರಿಂದ ನನಗೆ ಯಾವತ್ತೂ ಮುಪ್ಪು ಬಂದಿಲ್ಲ, ಸಾವು ಬಂದಿಲ್ಲ, ಅನಾದಿ ಕಾಲದಿಂದಲೂ ನಾನು ಹೀಗೆ ಇದ್ದೇನೆ ಅಂತ ಅವಳು ಹೇಳ್ಕೊಂಡಿದ್ದಾಳೆ. ಅದು ಉಪನಿಷತ್ತಿನ ಭಾಷ್ಯದ ಆ ಭಾಗದಲ್ಲಿದೆ ನೋಡಿ. ಆದ್ರಿಂದ ಲಕ್ಷ್ಮೀದೇವಿಯನ್ನು ಕೂಡ ಪುಲ್ಲಿಂಗದಲ್ಲಿ ಕಂಡಿರೋದ್ರಿಂದ ಅದಿತಿಯನ್ನು ಕೂಡ ಸಹ ಅಂತ ಪುಲ್ಲಿಂಗದಲ್ಲಿ ಹೇಳಲಿಕ್ಕೆ ತೊಂದರೆ ಇಲ್ಲ ಅಂತ ಪೂರ್ವ ಪಕ್ಷ ಅಭಿಪ್ರಾಯಪಟ್ಟಿದೆ. ಅಲ್ಲಿಗೆ ಇವತ್ತಿನ ವಿಭಾಗ ಸಮಾಪ್ತ ಆಗಿದೆ.